ನಾನು ತಿಳಿಸ್ಕೊಡ್ತಿರೋಂಥ ವಿಷಯ, ಇತ್ತೀಚೆಗೆ ಅಷ್ಟೇ ಹೊಸದಾಗಿ ಮದುವೆ ಮಾಡಿಕೊಂಡು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇರ್ತೀರಲ್ವ, ಸೊ ಅವರಿಗೋಸ್ಕರ ಇವತ್ತಿನ ಈ ಟಾಪಿಕ್. ತುಂಬ ಇತ್ತೀಚೆಗೆ ಹೊಸದಾಗಿ ಮದುವೆ ಆಗಿರುವಂಥ ಎಷ್ಟೊಂದು ಜನ ದಂಪತಿಗಳು ನನಗೆ ಮೇಲ್ ಮಾಡ್ತಾ ಇದ್ರಿ, ಕಪಲ್ಸು. ಸೊ ನಾವು ಈಗ ತಾನೇ ಹೊಸದಾಗಿ ಮದುವೆ ಆಗಿದ್ದೀವಿ, ಸೊ ಫ್ಯಾಮಿಲಿ ಪ್ಲಾನಿಂಗ್ ಮಾಡುವಂಥ ಐಡಿಯಾ ಇಟ್ಕೊಂಡಿದ್ದೀವಿ. ಸೊ ಅದು ಯಾವ ರೀತಿ ಮಾಡ್ಬೋದು, ಮತ್ತೆ ಅದೇ ಯಾವೆಲ್ಲ ಕ್ರಮಗಳು ಅದಕ್ಕೆ ಇದೆ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇದು ಹೊಸದಾಗಿ ಮದುವೆ ಆಗಿರುವಂಥ ಕಪಲ್ಸ್ಗೆ ಅಂತ ಏನಿಲ್ಲ, ಮದುವೆ ಆಗಬೇಕು ಅಂತ ಅನ್ಕೊಂಡಿರೋರು ಸಹ ನೋಡ್ಬೋದು. ಓಕೆನಾ? ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗಷ್ಟೇ ಹೊಸದಾಗಿ ಮದುವೆ ಆಗಿರ್ತಾರೆ ಒಂದು ದಂಪತಿಗಳು. ಸೊ ಅವ್ರಿಗೆ ಕೆಲವರಿಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಲೈಫ್ ಸೆಟಲ್ ಆದ್ಮೇಲೆ ಮಕ್ಕಳನ್ನ ಮಾಡ್ಕೋಬೇಕು ಅನ್ನೋರು ತುಂಬಾ ಜನ ಇರ್ತಾರೆ. ಇನ್ನು ಸ್ವಲ್ಪ ಜನ ಏನಪ್ಪಾ ಅಂದ್ರೆ ಮ್ಯಾರಿಡ್ ಲೈಫ್ನ ಎಂಜಾಯ್ ಮಾಡೋಣ. ಸೊ ಮಕ್ಕಳಾದ್ರೆ ಅದು ಮಗು ಕ್ಯಾರಿ ಮಾಡೋದು, ಹೋಗಿದ ಹತ್ರ ಎಲ್ಲ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ವರ್ಷಗಳ ಕಾಲ ಮ್ಯಾರಿಡ್ ಲೈಫ್ನ ಎಂಜಾಯ್ ಮಾಡೋಣ ಅನ್ನೋ ರೀಸನ್ಗೆ ಈ ಫ್ಯಾಮಿಲಿ ಪ್ಲಾನಿಂಗ್ನ ಕೆಲವೊಬ್ರು ಫ್ಯಾಮಿಲಿ ಪ್ಲಾನಿಂಗ್ ಐಡಿಯಾನ ತಗೊಂತಾರೆ. ಇದೇ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಕ್ಕೆ ಅಂದ್ರೆ ನಂಬರ್ 1 ಚೀಪೆಸ್ಟ್ ಮೆಥಡ್ ಏನಪ್ಪಾ ಅಂದ್ರೆ ಕಾಂಡೋಮ್ ಯೂಸ್ ಮಾಡುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಡೋಮ್ ಇವಾಗ ಆನ್ಲೈನ್ ಅಲ್ಲಿ ಸಿಗುತ್ತೆ, ಮೆಡಿಕಲ್ಗಳು ಸಿಗುತ್ತೆ. ಸೊ ಎಲ್ಲಾ ಕಡೆನೂ ನಿಮ್ಗೆ ಅವೆಲ್ಲ. ಇನ್ನು ಸೆಕೆಂಡ್ ಒನ್ ಅಂದ್ರೆ ಕಾಂಟ್ರಸೆಪ್ಟಿವ್ ಪಿಲ್ ಅಂತ, ಅಂದ್ರೆ ಇದನ್ನ ಐಪಿಲ್ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಗರ್ಭ ನಿರೋಧಕ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಈ ಟ್ಯಾಬ್ಲೆಟ್ ನ ನೀವು ಸೆಕ್ಸ್ ಮಾಡಿದಾಗಿಂದ ಹಿಡಿದು ಕೆಲವೊಂದು 72 ಅವರ್ಸ್ ಇರುತ್ತೆ, ಕೆಲವೊಂದು 48 ಅವರ್ಸ್ ಕೂಡ ಇರುತ್ತೆ. ಬಟ್ ಏನಪ್ಪಾ ಅಂದ್ರೆ ಈ ಕಾಪರ್ ಟೀ ಮತ್ತೆ ಏನಿದೆ ಐಪಿಲ್ ಅಂತ ಟ್ಯಾಬ್ಲೆಟ್ ಹೇಳ್ತೀವಿ, ಸೊ ಇದೆರಡೂ ನೀವು ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಯೂಸ್ ಮಾಡೋ ಹಂಗಿರಲ್ಲ. ಸೊ ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಇದು ಅಡ್ಜಸ್ಟ್ ಎರಡೂ ಅಷ್ಟೇ, ಕಾಪರ್ ಟೀನೂ ಅಷ್ಟೇ, ಟ್ಯಾಬ್ಲೆಟು ಅಷ್ಟೇ, ಅದು ನಿಮ್ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ, ಮತ್ತೆ ಯಾವ ಟೈಮ್ಗೆ ತಗೋಬೇಕು ಟ್ಯಾಬ್ಲೆಟ್, ಮತ್ತೆ ಕಾಪರ್ ಟೀ ಯಾವಾಗ ಹಾಕಿಸ್ಕೋಬೇಕು, ಅದೆಲ್ಲನೂ ಇನ್ಫಾರ್ಮೇಶನ್ ಅವರು ನಿಮಗೆ ಕೊಡ್ತಾರೆ. ಇನ್ನು ಥರ್ಡ್ ಒನ್ ಏನಪ್ಪಾ ಅಂದ್ರೆ ಕಾಪರ್ ಟೀ. ಈ ಕಾಪರ್ ಟೀ ಅನ್ನೋಂಥದ್ದು ತಾಮ್ರದಿಂದ ಮಾಡಿರ್ತಾರೆ. ಜಸ್ಟ್ ಒಂದಿಷ್ಟೇ 1.5 ಇಂಚ್ ಇರುತ್ತೆ ಅದು, 1.5 ಇಂಚ್ ಅಥವಾ 2 ಇಂಚಸ್ ಇರುತ್ತೆ. ಸೊ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಯೂಟ್ರಸ್ ಒಳಗಡೆ ಹಾಕ್ತಾರೆ. ಅಂದ್ರೆ ಮಹಿಳೆಯ ಗರ್ಭಾಶಯ ಏನಿರುತ್ತೆ, ಸೊ ಗರ್ಭಕೋಶ ಅಂತ ನಾವೇನ್ ಹೇಳ್ತೀವಿ, ಸೊ ಅದ್ರೊಳಗಡೆ ಅದನ್ನ ಎಂಟ್ರೆನ್ಸ್ ಅಲ್ಲಿ ಅದನ್ನ ಕಾಪರ್ ಟೀನ ಫಿಕ್ಸ್ ಮಾಡ್ತಾರೆ. ಸೊ ಅದು ಏನ್ ಮಾಡತ್ತಪ್ಪ ಅಂದ್ರೆ ಏನು ಈ ನೀವು ಸೆಕ್ಸ್ ಮಾಡಿದಂತ ಟೈಮಲ್ಲಿ ಸ್ಪರ್ಮ್ ಒಳಗಡೆ ಹೋಗುತ್ತಲ್ವಾ, ಅದನ್ನ ಒಳಗಡೆ ಹೋಗೋದನ್ನ ತಡೆದು ಅದನ್ನ ಅಲ್ಲೇ ಡೆಡ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತಾರೆ. ಸೊ ಈ 3 ಮೆಥಡ್ಗಳಲ್ಲಿ ನೀವು ಫ್ಯಾಮಿಲಿ ಪ್ಲಾನಿಂಗ್ನ ಸಕ್ಸಸ್ಫುಲ್ ಮಾಡ್ಕೋಬಹುದು. ಬಟ್ ಏನಪ್ಪಾ ಅಂದ್ರೆ ಇದೆಲ್ಲದನ್ನು ಟ್ರೈ ಮಾಡಿ ಸಮ್ ಟೈಮ್ಸ್ ಕೆಲವೊಬ್ರು ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆಸ್ ಎ ಫ್ರೆಂಡ್ ಆಗಿ ನನ್ನ ಅಡ್ವೈಸ್ ಏನಪ್ಪಾ ಅಂದ್ರೆ ಇದೆಲ್ಲದನ್ನು ಯೂಸ್ ಮಾಡಿನೂ ಏನಾದ್ರು ನಿಮಗೆ ಆಯ್ತಾ, ಸೊ ದಯವಿಟ್ಟು ಅಬಾರ್ಷನ್ ಮಾಡಿಸೋದು, ಅದನ್ನ ತೆಗ್ಸೋ ಅಂತ ಕೆಲಸಕ್ಕೆ ಮಾತ್ರ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಯಾರು ಈ ತರ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಸುಮಾರು ಒಂದು 5, 6, 7 ವರ್ಷದವರೆಗೂ ಮಕ್ಕಳು ಮಾಡ್ಕೊಂಡೇ ಇರ್ತಾರೆ. ಸೊ ಅವರಿಗೆ ಸಮ್ಟೈಮ್ಸ್ ಮಕ್ಕಳು ಆಗದೇನು ಹೋಗ್ಬಿಡತ್ತೆ. ಅಂದ್ರೆ ಅಬೌವ್ 35, 30 ಅಂದ್ರೆ ನಾನು ಲೇಡೀಸ್ಗೆ ಹೇಳ್ತಿರೋದು 35 ಆ ಥರದ್ದೆಲ್ಲ ಮಕ್ಕಳು ಮಾಡ್ಕೊಳಕ್ಕೆ ಹೋದಂಥ ಟೈಮಲ್ಲಿ ಮಕ್ಕಳು ಆಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಒಂದಾದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ, ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಮಗು ಇದ್ರೆ ಅದನ್ನ ನೋಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಸೊ ಆದಷ್ಟು ಇನ್ ಕೇಸ್ ಫ್ಯಾಮಿಲಿ ಪ್ಲಾನಿಂಗ್ ಮಾಡಂಗಿದ್ರೆ ಅದನ್ನ ಸೇಫ್ಟಿಯಾಗಿ ಮಾಡಿ, ಇಲ್ಲ ಆಗ್ಲಿಲ್ವಾ ಒಂದ್ ಮಗು ಮಾಡ್ಕೊಳ್ಳೋದು ಬೆಟರ್. ಜಾಸ್ತಿ ಅಬೋರ್ಷನ್ ಮಾಡ್ಸೋದಕ್ಕೆ ಹೋಗ್ಬೇಡಿ. ಸೊ ಇವತ್ತಿನ ಟಾಪಿಕ್ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.